ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಪಾಸಿಂಗ್ ಪ್ಯಾಕೇಜ್ನ 5ನೇ ಅಧ್ಯಾಯದಲ್ಲಿದ್ದೀವಿ. ಅದು ಪ್ಯಾಸೇಜ್ ಅಂತ. ಇದು ನಿಮಗೆ 4 ಅಂಕಗಳನ್ನು ತಂದುಕೊಡುತ್ತೆ. 5 ಪ್ಯಾಸೇಜ್. In this kind of question, a passage, a paragraph or two is given. The students need to understand and interpret what they read. They need to understand the written material accurately. This activity is also called as reading comprehension. ಓದುಗಾರಿಕೆಯ ಗ್ರಹಿಕೆಯ ಶಕ್ತಿಯನ್ನು ಪರೀಕ್ಷಿಸುವ ಸಾಧನವನ್ನು ಪ್ಯಾಸೇಜ್ ಎನ್ನಬಹುದು. ಒಂದೆರಡು ಪ್ಯಾರಾಗ್ರಾಫ್ಗಳಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಗ್ರಹಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುವ ಚಟುವಟಿಕೆಯಾಗಿದೆ. ನಮ್ಮ ಈ ಮಾಹಿತಿ ಹೇಳೋ ಪ್ರಕಾರ ಈ ಪ್ರಶ್ನೆಯಲ್ಲಿ ಏನಾಗಿರ್ತದೆ ಅಂತಂದ್ರೆ 1 ಅಥವಾ 2 ಪ್ಯಾರಾಗ್ರಾಫ್ಗಳಿರ್ತಾವ. ಆ ಪ್ಯಾರಾಗ್ರಾಫ್ಗಳನ್ನು ವಿದ್ಯಾರ್ಥಿ ಏನು ಮಾಡ್ಬೇಕಾಗ್ತೈತೆ ಅಂತಂದ್ರೆ ಓದಬೇಕಾಗ್ತೈತಿ, ಓದಿ ಅರ್ಥ ಮಾಡ್ಕೋಬೇಕಾಗ್ತೈತಿ. ಗ್ರಹಿಸಿ ನಂತರ ಏನು ಮಾಡಬೇಕು ಅಂತಂದ್ರೆ 1-2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾಗಿರ್ತೈತಿ. ಭಾಳ ಸಿಂಪಲ್ಲಾಗಿ ಇದು ಪ್ಯಾಸೇಜ್ ಅಂತಂದ್ರೆ ಏನಂತಂದ್ರೆ ವಿದ್ಯಾರ್ಥಿಗಳ ಗ್ರಹಿಕೆಯ ಶಕ್ತಿಯನ್ನು ಪರೀಕ್ಷೆ ಮಾಡುವಂಥ ಒಂದು ಸಾಧನ ಆಗೈತಿ. ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ 1-2 ಪ್ಯಾರಾಗ್ರಾಫ್ ಇರ್ತಾವ. ಆ 2 ಪ್ಯಾರಾಗ್ರಾಫನ್ನು ವಿದ್ಯಾರ್ಥಿ ಓದಿ ಏನು ಮಾಡಬೇಕು, 1-2 ಪ್ರಶ್ನೆ ಕೊಟ್ಟಿರ್ತಾರಲ್ಲೇ ಆ 2 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಒಂದೊಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರ್ತಾವೆ. ಈ ಪ್ಯಾಸೇಜ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ ನಾವು. ಈ ಪ್ಯಾಸೇಜ್ನ ಬಿಡಿಸೋದಕ್ಕಿಂತ ಮುಂಚೆ ಒಂದಿಷ್ಟು ಪಾಯಿಂಟ್ಸ್ಗಳಿದಾವೆ ಗಮನದಲ್ಲಿಡಕ್ಕೆ. ಅವು ಏನು ಪಾಯಿಂಟ್ಸ್ಗಳು ನೋಡೋಣ. ಪಾಯಿಂಟ್ಸ್ ಟು ಕೀಪ್ ಇನ್ ಮೈಂಡ್, ನೆನಪಿಡಬೇಕಾದ ಅಂಶಗಳು. ರೀಡ್ ದ ಗಿವನ್ ಪ್ಯಾಸೇಜ್ 2-3 ಟೈಮ್ಸ್. ಏನು 1 ಅಥವಾ 2 ಪ್ಯಾರಾಗ್ರಾಫ್ ಕೊಟ್ಟಿರ್ತಾರಲ್ಲ ನಮ್ಮ ಪ್ರಶ್ನೆಗೆ, ಆ 2 ಪ್ಯಾರಾಗ್ರಾಫ್ಗಳನ್ನು ನಾವೇನು ಮಾಡಬೇಕು, ಗಮನ ಕೊಟ್ಟು ಓದಬೇಕು. ಗಿಳಿ ಓದು ಅಲ್ಲ, ಮತ್ತು ಅರ್ಥ ಮಾಡ್ಕೊಳ್ತಾ ಓದಬೇಕು. ನಂತರ ಕಾಂಪ್ರಹೆಂಡ್ ದ ಗಿವನ್ ಇನ್ಫಾರ್ಮೇಷನ್, ಸ್ಟೋರಿ, ಇನ್ಸಿಡೆಂಟ್, ಎನೆಕ್ಡಾಟ್, ಇಲಿಸ್ಟ್ರೇಷನ್ ಎಟ್ಸೆಟ್ರಾ ಕ್ಲಿಯರ್ಲಿ. ಆ ಪ್ಯಾಸೇಜ್ದಾಗ ಏನಿರ್ತೈತಿ ಅಂತಂದ್ರೆ ಇನ್ಫಾರ್ಮೇಷನ್ ಇರ್ಬೋದು, ಮಾಹಿತಿ, ಸ್ಟೋರಿ ಕತೆ ಇರ್ಬೋದು, ಇನ್ಸಿಡೆಂಟ್ ಘಟನೆ ಇರ್ಬೋದು, ಎನೆಕ್ಡಾಟ್ ಒಂದು ದಂತಕತೆ ಅಥವಾ ವಿಶೇಷವಾದ ಘಟನೆ ಇರ್ಬೋದು, ಇಲ್ಲಿಸ್ಟ್ರೇಷನ್ ಒಂದು ದೃಷ್ಟಾಂತ ಅಥವಾ ಒಂದು ಉದಾಹರಣೆ ಇರ್ಬೋದು, ಇನ್ನೂ ಮುಂತಾದ ಒಂದು ಸಣ್ಣ ಮಾಹಿತಿ ಅದರಲ್ಲಿ ಇರ್ತೈತಿ. ಅದನ್ನು ಓದಿ ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಭಾಳ ಕಷ್ಟ. ನಂತರ 3ನೇ ಪಾಯಿಂಟ್ ಏನಂತಂದ್ರೆ ಡೂ ದ ಫಾಲೋವಿಂಗ್ ಆ್ಯಸ್ ಯು ರೀಡ್ ದ ಪ್ಯಾಸೇಜ್. ಇಲ್ಲೇನು ಕೆಳಗೆ ಪ್ರಕ್ರಿಯೆಗಳದಾವಲ್ಲ, ನಾವು ಗ್ರಹಿಸ್ತಾ ಅರ್ಥ ಮಾಡ್ಕೊಳ್ತಾ ಓದ್ತಾ ಇದ್ದೀವಿ ಅಂತಂದರೆ ಇವೆಲ್ಲ ಪ್ರಕ್ರಿಯೆಗಳು ನಡೀತಾ ಇರ್ತಾವೆ. ಏನು ಕ್ವೆಶ್ಚನಿಂಗ್, ಪ್ರಶ್ನೆ ಮಾಡ್ತಾ ಹೋಗ್ತೀವಿ ನಾವು. ಏನಾಗ್ಬೋದು ಮುಂದೆ, ಇದು ಯಾಕೆ ಹಿಂಗಾಯಿತು, ರಾಮನು ಕಾಡಿಗೆ ಹೋದನು, ಯಾಕೆ ಹೋದ, ಏನು ಕೆಲಸ ಇರ್ಬೋದಲ್ಲಿ ಅವನಿಗೆ ಅನ್ನೋದು. ನಂತರ ಪ್ರೆಡಿಕ್ಟಿಂಗ್, ಪ್ರೆಡಿಕ್ಟ್ ಮಾಡ್ತಾ ಹೋಗ್ತೀವಿ. ಪ್ರೆಡಿಕ್ಟ್ ಅಂದರೆ ಭವಿಷ್ಯ ನುಡಿಯೋದು. ರಾಮ ಕಾಡಿಗೆ ಹೋದ ಅಂದರೆ ಕಟ್ಟಿಗೆ ತರಕ್ಕೆ ಹೋಗಿರ್ಬೋದು ಅಂತ, ಆ ರೀತಿ. ಫಸ್ಟ್ ಸೆಂಟೆನ್ಸ್ ಓದೋದ್ರೊಳಗಿನೇ ಇವೆಲ್ಲ ಪ್ರಕ್ರಿಯೆಗಳು ಶುರುವಾಗಿಬಿಡ್ತಾವೆ ನಮ್ಮಲ್ಲಿ. ಒಂದರ ನಂತರ ಒಂದು ಇಡೀ ಪ್ಯಾಸೇಜ್ ಓದೋವರೆಗೂ ಇವೆಲ್ಲ ಪ್ರಕ್ರಿಯೆಗಳು ನಡೀತಾವೆ. ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೀವಿ, ಭಾಳ ಅಬ್ಸರ್ವ್ ಮಾಡಿ ಭಾಳ ಕೇರ್ಫುಲ್ಲಾಗಿ ಓದ್ತಾ ಇದ್ದೀವಿ ಅಂತಂದರೆ ಇವೆಲ್ಲ ಪ್ರಕ್ರಿಯೆಗಳು ನಡೀತಾವೆ. ಇವುಗಳ ವಿಶೇಷ ಪರಿಚಯ ಏನು ಬೇಕಾಗಿಲ್ಲ. ಕನೆಕ್ಟಿಂಗ್, ನಾವು ಏನು ಓದ್ತಾ ಇದ್ದೀವಿ ಅದನ್ನು ರಿಯಲ್ ಲೈಫಿಗೆ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಏನು ನಾವು ಕಲ್ತಿದ್ದೀವಲ್ಲ, ಕಾಡು ಅಂದರೆ ನಮಗೆ ಗೊತ್ತಿರ್ತೈತಿ, ರಾಮ ಅಂದರೆ ಒಬ್ಬ ವ್ಯಕ್ತಿ ಅಂತ ಗೊತ್ತಿರ್ತೈತಿ, ಆ ರೀತಿ ಕನೆಕ್ಟಿಂಗ್. ವಿಜುವಲೈಸಿಂಗ್, ಓದಿದ್ದನ್ನು ಏನು ಮಾಡ್ತೀವಿ ನಾವು ಮನಸ್ಸಿನಲ್ಲಿ ಒಂದು ಚಿತ್ರ ಕಟ್ಕೊಳ್ತಾ ಹೋಗ್ತೀವಿ. ರಾಮ ಕಾಡಿಗೆ ಹೋದನು, ನೋಡ್ರಿ ಕಾಡಿಗೆ ಹೋಗ್ತಾ ಇದ್ದಂಥ ಒಂದು ಚಿತ್ರ ನಮ್ಮ ಕಣ್ಣು ಮುಂದೆ ಬರ್ತೈತಿ ಆ ಸೆಂಟೆನ್ಸ್ ಓದ ತಕ್ಷಣವೇ. ಡಿಟರ್ಮೈನಿಂಗ್ ಇಂಪಾರ್ಟೆನ್ಸ್. ಆಮೇಲೆ ಆ ಪ್ಯಾಸೇಜ್ ಓದಿದ ನಂತರ ನಮಗೇನಾಗ್ತದೆ ಅಂತಂದ್ರೆ ಏನು ಮಹತ್ವದ್ದಿದೆ ಅದರಲ್ಲಿ ಅದನ್ನು ನಾವು ಗೊತ್ತು ಮಾಡ್ಕೊತೀವಿ. ನಂತರ ಸಿಂಥೆಸೈಸಿಂಗ್, ಓದಿದ್ದನ್ನೆಲ್ಲ ಏನು ಮಾಡ್ತೀವಿ, ಕೂಡಿಸ್ತೀವಿ, ಅದನ್ನು ಒಂದು ಸಾರಾಂಶ ಮಾಡ್ತೀವಿ, ಒಂದು ಕತೆ ನಿರ್ಮಾಣ ಆಗ್ತೈತಿ ನಮ್ಮ ಮನಸ್ಸಿನಲ್ಲಿ. ಇವ್ಯಾಲ್ಯುವೇಟಿಂಗ್ ಎಟ್ಸೆಟ್ರಾ. ಇವ್ಯಾಲ್ಯುವೇಟಿಂಗ್ ಅಂತಂದ್ರೆ
ಅಲ್ಲಿ ಎಲ್ಲವನ್ನು ಏನೇನು ಓದಿದ್ದೀವಲ್ಲ ಆ ಓದಿದ್ದ ಆಧಾರದ ಮೇಲೆ ನಾವೊಂದು ನಿರ್ಧಾರ ಮಾಡ್ತೀವಿ, ಒಂದು ನಿರ್ಧಾರಕ್ಕೆ ಬರ್ತೀವಿ, ಅದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನಾವು ಬ್ಲೂಮ್ಸನ್ನು ವರ್ಗೀಕರಣ ನೋಡ್ತೀವಿ, ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ಮನೋಸಂಜ್ಞಾತ್ಮಕ ಕೌಶಲ್ಯಗಳು ಅಂತ ಬರ್ತಾವೆ. ಕಾಗ್ನಿಟಿವ್ ಡೊಮೇನ್, ಅಫೆಕ್ಟಿವ್ ಡೊಮೇನ್ ಆ್ಯಂಡ್ ಸೈಕೋಮೋಟರ್ ಡೊಮೇನ್ ಅಂತೇಳಿ. ಇದು ಪ್ಯಾಸೇಜ್ ಓದುವಂಥದ್ದು ಏನು ಅಂತಂದ್ರೆ ಕಾಗ್ನಿಟಿವ್ ಡೊಮೇನ್ದಾಗ ಬರ್ತದೆ, ಜ್ಞಾನಾತ್ಮಕ ವಲಯದಾಗ. ಅಲ್ಲೇನು ಬರ್ತಾವ? ಜ್ಞಾನ, ತಿಳುವಳಿಕೆ, ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ, ಮೌಲ್ಯಮಾಪನ ಇವಿಷ್ಟು ಬರ್ತಾವೆ. ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಅನಾಲಿಸಿಸ್, ಸಿಂಥೆಸಿಸ್ ಆ್ಯಂಡ್ ಇವ್ಯಾಲ್ಯುಯೇಷನ್ ಇವಿಷ್ಟು ಪ್ರಕ್ರಿಯೆಗಳು ಅಲ್ಲಿ ನಡೀತಿರ್ತಾವೆ. ಸೊ ಇವು ಒಂದಿಷ್ಟು ಪ್ರಕ್ರಿಯೆಗಳು ನಾವು ಓದ್ತಾ ಇದ್ದಂಗೆ ಅದನ್ನು ಕ್ಲೀನಾಗಿ ಭಾಳ ಕುಶಾಗ್ರಮತಿಯಿಂದ ಓದ್ತಾ ಇದ್ದೀವಿ ಅಂತಂದರೆ ಇವಿಷ್ಟು ಪ್ರಕ್ರಿಯೆಗಳು ನಡೀತಾ ಇರ್ತಾವೆ. ನಾವು ಪ್ಯಾಸೇಜ್ ಓದುವಾಗಲೂ ಕೂಡ ಇವಿಷ್ಟು ಪ್ರಕ್ರಿಯೆಗಳು ನಡೀಲೇಬೇಕು. ಒಟ್ಟಿನಾಗ ಏನು ಅಂತಂದ್ರೆ ಪ್ಯಾಸೇಜನ್ನು ಒಂದು 2-3 ಸಾರಿ ಕ್ಲೀನಾಗಿ ಓದ್ಕೊಂಬಿಡ್ಬೇಕು. ಆ ನಂತರ ನಾವು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸುಲಭ ಆಗ್ತೈತಿ ಅಂತ. ಇಲ್ಲಿಯವರೆಗೂ ನಾವು ಪ್ಯಾಸೇಜ್ ರೈಟಿಂಗ್ನ ಅರ್ಥ ಮತ್ತು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ನೋಡಿದ್ವಿ. ಈಗ ಪ್ಯಾಸೇಜ್ ರೈಟಿಂಗ್ನ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಅದನ್ನು ಸಾಲ್ವ್ ಮಾಡೋಣ. ವಿದ್ಯಾರ್ಥಿಗಳೇ, ಪ್ಯಾಸೇಜ್ನಲ್ಲಿ ಮೊದಲನೇ ಎಕ್ಸಾಂಪಲ್. ನಿಮ್ಮ ಪ್ರಶ್ನೆ ಹಿಂಗಿರ್ತೈತಿ. ಇದಕ್ಕೆ ಈ ಪ್ಯಾಸೇಜಿಗೆ ಸಂಬಂಧಪಟ್ಟಂಥ ಇನ್ನೂ 2 ಪ್ರಶ್ನೆ ಅದಾವ, ಅವನ್ನ ಇಲ್ಲೇ ಆಮೇಲೆ ಬರಿತೀನಿ. ಇದಿಷ್ಟು ನಿಮ್ಮ ಪ್ರಶ್ನೆ ಆಗಿರ್ತೈತಿ. ಇದನ್ನು ಏನು ಮಾಡ್ಬೇಕು, ನೀವು 2-3 ಸಲ ಕ್ಲಿಯರಾಗಿ ಓದ್ಬೇಕು. ಕ್ವೆಶನ್: ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಈ ಪ್ಯಾಸೇಜನ್ನು ಓದ್ರಿ ಮತ್ತು 2 ಪ್ರಶ್ನೆಗಳದಾವ, ಅವುಗಳಿಗೆ ಉತ್ತರ ಕೊಡ್ರಿ ಅಂತ. ಈ ಪ್ಯಾಸೇಜನ್ನು ಓದ್ತಾ ಹೋಗೋಣ. ಭಾಳ ಸುಂದರವಾದ ಪ್ಯಾಸೇಜ್ ಐತಿ, ನಮ್ಮ ಜೀವನಕ್ಕೂ ಕೂಡ ಸಹಾಯವಾಗುವಂಥದ್ದು ಇದು. ನಾವೇನಾದರೂ ಸಕ್ಸಸ್ ಪಡಿಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಸಾಕ್ರಟಿಸ್ ಭಾಳ ಚಂದ ಉದಾಹರಣೆ ಹೇಳಿದ್ದಾನೆ. ಇದೊಂದು ದೃಷ್ಟಾಂತ, ಒಂದು ಕತೆ, ಇದು ಸಣ್ಣ ಕತೆ. ಅ ಯಂಗ್ ಮ್ಯಾನ್ ಆಸ್ಕ್ಡ್ ಸಾಕ್ರಟಿಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ನಾನಿಲ್ಲಿ ಓದಿ ವಿವರಣೆ ಕೊಡ್ತಾ ಹೋಗ್ತೀನಿ ಈ ಪ್ಯಾಸೇಜ್ ಬಗ್ಗೆ, ಆದರೆ ಅಲ್ಲಿ ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ನಿಮಗೆ ವಿವರಣೆ ಕೊಡೋದಕ್ಕೆ ಯಾರೂ ಇರೋದಿಲ್ಲ. ನೀವೇ ಓದಬೇಕು, ನೀವೇ ಅರ್ಥ ಮಾಡ್ಕೋಬೇಕು. ನಿಮಗೆ ಇದು ಕಲಿಸುವ ಭಾಗ ಆಗೈತಿ. ಅದಕ್ಕೆ ನಾನು ಇದನ್ನೊಂದು ಸಲ ಓದಿ ನಿಮಗೆ ಇದ್ರ ಅರ್ಥ ಹೇಳ್ತೀನಿ. ಆಮೇಲೆ ಪ್ರಶ್ನೆಗಳು ಎಷ್ಟು ಈಸಿ ಆಗ್ತಾವೆ ಅಂತಂದ್ರೆ ಇದನ್ನು ಒಂದು ಸರಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು ನೀವು. A young man asked Socrates the secret of success. ಒಬ್ಬ ತರುಣ ಸಾಕ್ರಟಿಸ್ನನ್ನು ಯಶಸ್ಸಿನ ರಹಸ್ಯ ಏನು ಅಂತ ಕೇಳ್ತಾನೆ. ಸಾಕ್ರಟಿಸ್ ಟೋಲ್ಡ್ ದ ಯಂಗ್ ಮ್ಯಾನ್ ಟು ಮೀಟ್ ಹಿಮ್ ನಿಯರ್ ದ ರಿವರ್ ದ ನೆಕ್ಸ್ಟ್ ಮಾರ್ನಿಂಗ್. ಆವಾಗ ಸಾಕ್ರಟಿಸ್ ಏನು ಹೇಳ್ತಾನೆ ಅಂತಂದರೆ, ನಾಳೆ ಬೆಳಿಗ್ಗೆ ನೀನು ನದಿ ಹತ್ರ ಬಾ ಅಂತ ಹೇಳ್ತಾನೆ. ದೆ ಮೆಟ್, ಅಲ್ಲಿ ಅವರು ಭೇಟಿ ಆಗ್ತಾರೆ. ಸಾಕ್ರಟಿಸ್ ಟೋಲ್ಡ್ ದ ಯಂಗ್ ಮ್ಯಾನ್ ಟು ವಾಕ್ ವಿತ್ ಹಿಮ್ ಟುವರ್ಡ್ಸ್ ದ ರಿವರ್. ಸಾಕ್ರಟಿಸ್ ಆ ತರುಣ ವ್ಯಕ್ತಿಗೆ ಏನು ಹೇಳ್ತಾನೆ ಅಂತಂದರೆ, ನನ್ನ ಜೊತೆ ಈ ನದಿಯಲ್ಲಿ ನಡೆದುಕೊಂಡು ಬಾ ಅಂತ ಹೇಳ್ತಾನೆ. ವೆನ್ ದ ವಾಟರ್ ಕೇಮ್ ಅಪ್ ಟು ದೇರ್ ನೆಕ್, ಸಾಕ್ರಟಿಸ್ ಟುಕ್ ದ ಯಂಗ್ ಮ್ಯಾನ್ ಬೈ ಸರ್ಪ್ರೈಸ್ ಆ್ಯಂಡ್ ಡಂಕ್ಡ್ ಹಿಮ್ ಅಂಡರ್ ದ ವಾಟರ್. ನದಿ ನೀರು ಕುತ್ತಿಗೆವರೆಗೂ ಬರೋವರೆಗೂ ನಡ್ಕೊಂಡು ಹೋಗ್ತಾರೆ. ಆವಾಗ ಸಾಕ್ರಟಿಸ್ ಏನು ಮಾಡ್ತಾನೆ ಅಂತಂದರೆ, ಆ ತರುಣ ಹುಡುಗನನ್ನು ಗಟ್ಟಿಯಾಗಿ ಹಿಡಿದು ನೀರಿನಲ್ಲಿ ಮುಳುಗಿಸಿಬಿಡ್ತಾನೆ. ದ ಬಾಯ್ ಸ್ಟ್ರಗಲ್ ಟು ಗೆಟ್ ಔಟ್. ಆ ಹುಡುಗ ಒದ್ದಾಡ್ತಾ ಇದ್ದ ಹೊರಗೆ ಬರೋದಕ್ಕೆ. ಬಟ್ ಸಾಕ್ರಟಿಸ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ಡ್ ಹಿಮ್ ಡೌನ್. ಆದರೆ ಸಾಕ್ರಟಿಸ್ ಭಾಳ ಬಲಿಷ್ಠನಾಗಿದ್ದ, ಅವನನ್ನು ನೀರಿನೊಳಗೆ ಒತ್ತಿ ಹಿಡಿತಾನೆ. ವೆನ್ ದ ಬಾಯ್ ಸ್ಟಾರ್ಟೆಡ್ ಟರ್ನಿಂಗ್ ಬ್ಲೂ, ಸಾಕ್ರಟಿಸ್ ರೇಸ್ಡ್ ದ ಬಾಯ್ಸ್ ಹೆಡ್ ಔಟ್ ಆಫ್ ವಾಟರ್. ಯಾವಾಗ ಆ ಬಾಲಕನ ಮೈ ನೀಲಿ ಆಗ್ತಾ ಬರುತ್ತೋ, ಯಾವಾಗ ಭಾಳ ಒದ್ದಾಡ್ತಾನೋ, ಆವಾಗ ಏನು ಮಾಡ್ತಾನೆ ಸಾಕ್ರಟಿಸ್, ಆ ಬಾಲಕನ ಮುಖವನ್ನು ನೀರಿನಿಂದ ಮೇಲಕ್ಕೆ ಎತ್ತುತ್ತಾನೆ. ದ ಫಸ್ಟ್ ಥಿಂಗ್ ದ ಯಂಗ್ ಮ್ಯಾನ್ ಡಿಡ್ ವಾಸ್ ಟು ಗ್ಯಾಸ್ಪ್ ಆ್ಯಂಡ್ ಟೇಕ್ ಅ ಡೀಪ್ ಬ್ರೆತ್ ಆಫ್ ಏರ್. ಆ ಬಾಲಕ, ಆ ತರುಣ ವ್ಯಕ್ತಿ ಹೊರಗೆ ಬಂದ ತಕ್ಷಣವೇ ಫಸ್ಟ್ ಕೆಲಸ ಏನು ಮಾಡ್ತಾನೆ ಅಂತಂದರೆ,
ಏದುಸಿರು ಬಿಡ್ತಾ ಮೊದಲು ಉಸಿರನ್ನು ತಗೊಂತಾನೆ. ಸಾಕ್ರೆಟಿಸ್ ಆಸ್ಕ್ಡ್, ವಾಟ್ ಡಿಡ್ ಯು ವಾಂಟ್ ದ ಮೋಸ್ಟ್ ವೆನ್ ಯು ವೇರ್ ಅಂಡರ್ ವಾಟರ್? ಆಮೇಲೆ ಸಾಕ್ರೆಟಿಸ್ ಅವನನ್ನು ಕೇಳ್ತಾನೆ, ನೀನು ನೀರಿನಲ್ಲಿದ್ದಾಗ ನಿನಗೆ ಏನು ಭಾಳ ಮಹತ್ವದ ವಿಷಯವಾಗಿತ್ತು ಅಂತ. ದ ಬಾಯ್ ರಿಪ್ಲೈಡ್, ಆ ಹುಡುಗ ಉತ್ತರ ಕೊಡ್ತಾನೆ, ಏರ್, ಗಾಳಿ ಅಂತ. ನೀರಿನಾಗ ಮುಳುಗಿದ ಗಾಳಿನ ಮಹತ್ವ ನೋಡ್ರಿ. ಸಾಕ್ರೆಟಿಸ್ ಸೇಡ್, that is the secret to success. When you want success as intensely as you wanted air underwater, then you will have it. There is no other secret. ಬಾಲಕ ಏನು ಕೇಳಿರ್ತಾನ, ಯಶಸ್ಸಿನ ರಹಸ್ಯ ಏನು ಅಂತ. ಇಲ್ಲಿ ಸಾಕ್ರೆಟಿಸ್ ಅದನ್ನೇ ಹೇಳ್ತಾನೆ. ಈಗ ನಿನ್ನನ್ನು ನೀರಿನಲ್ಲಿ ಮುಳುಗಿಸಿದಾಗ ನಿನಗೆ ಗಾಳಿ ಎಷ್ಟು ಮುಖ್ಯ ಆಗಿತ್ತಲ್ಲ, ಗಾಳಿ ಯಾಕೆ ಮುಖ್ಯ ಆಗಿತ್ತು? ಅದನ್ನು ನೀನು ಅಷ್ಟು ತೀಕ್ಷ್ಣವಾಗಿ ಬಯಸ್ತಾ ಇದ್ದೆ. ಆ ತೀಕ್ಷ್ಣವಾದಂತಹ ಬಯಕೆನೇ ಏನಾಗಬೇಕು, ಏನು ಯಶಸ್ಸಿನ ಒಂದು ರಹಸ್ಯ ಅಂತ ಹೇಳ್ತಾನೆ. ನಾವೇನಾದರೂ ಪಡಿಬೇಕು ಅಂದರೆ ಅದ್ರ ಬಗ್ಗೆ ನಮಗೆ ತೀಕ್ಷ್ಣವಾದ ಬಯಕೆ ಬೇಕು. ನೀವು SSLC ಒಳಗೆ ಹೈಯೆಸ್ಟ್ ಬರಬೇಕು ಅಂದರೆ ತೀಕ್ಷ್ಣವಾದ ಬಯಕೆ ಇರಬೇಕು ನಿಮಗೆ. ರಾತ್ರಿ ಹಗಲು ಅದನ್ನೇ ಯೋಚನೆ ಮಾಡ್ತಾ ಇರಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರಲ್ಲ, ದ ಡ್ರೀಮ್ ಈಸ್ ನಾಟ್ ದಟ್ ಯು ಸಿ ಇನ್ ಯುವರ್ ಸ್ಲೀಪ್, ಬಟ್ ದ ಡ್ರೀಮ್ ಈಸ್ ದಟ್ ಡಸಂಟ್ ಲೆಟ್ ಯು ಸ್ಲೀಪ್. ಕನಸು ಅನ್ನೋದು ನಾವು ಮಲ್ಕೊಂಡಾಗ ಕಾಣುವಂಥದ್ದು ಕನಸಲ್ಲ, ನಮ್ಮನ್ನು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ, ಅದು ನಿಜವಾದ ಕನಸು ಅಂತ. ಹಂಗೆ ನಮಗೆ ಬರ್ನಿಂಗ್ ಡಿಸೈರ್ ಇರಬೇಕು ಅಂತ. ಮತ್ತು ಮುಂದುವರೆದು ಹೇಳ್ತಾ ಹೋಗ್ತಾನೆ ಸಾಕ್ರೆಟಿಸ್, ಅ ಬರ್ನಿಂಗ್ ಡಿಸೈರ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಆಲ್ ಅಕಂಪ್ಲಿಷ್ಮೆಂಟ್. ನಾವು ಏನನ್ನಾದರೂ ಪಡಿಬೇಕು ಜೀವನದಲ್ಲಿ ಅಂತಂದರೆ ಅದಕ್ಕೆ ಏನಿರಬೇಕು, ಬರ್ನಿಂಗ್ ಡಿಸೈರ್ ಇರಬೇಕು, ಸುಡ್ತಾ ಇರಬೇಕು ಒಳಗದು. ಆ ಒಂದು ಆಸೆ ನಮ್ಮನ್ನು, ಆ ಅಪೇಕ್ಷೆ ಆಕಾಂಕ್ಷೆ ನಮ್ಮನ್ನು ಏನು ಮಾಡ್ತಾ ಇರಬೇಕು, ಸುಡ್ತಾ ಇರಬೇಕು. ಅದು ನಮ್ಮನ್ನು ಏನು ಮಾಡ್ತೈತಿ, ಆ ಗುರಿ ಎಡೆಗೆ ತಳ್ಕೊಂಡು ಹೋಗ್ತೈತಿ ನಮ್ಮನ್ನು. ಜಸ್ಟ್ ಲೈಕ್ ಅ ಸ್ಮಾಲ್ ಫೈರ್ ಕೆನಾಟ್ ಗಿವ್ ಮಚ್ ಹೀಟ್, ಅ ವೀಕ್ ಡಿಸೈರ್ ಕೆನಾಟ್ ಪ್ರೊಡ್ಯೂಸ್ ಗ್ರೇಟ್ ರಿಸಲ್ಟ್ಸ್. ಒಂದು ಸಣ್ಣ ದೀಪದಿಂದ ದೊಡ್ಡ ಬೆಳಕನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ? ನೋಡಿರಿ, ಸ್ಮಾಲ್ ಫೈರ್ ಕೆನಾಟ್ ಗಿವ್ ಮಚ್ ಹೀಟ್. ಸಣ್ಣದಾದಂಥ ಒಂದು ಕಿಡಿ ಯಾವ ರೀತಿ ಹೆಚ್ಚಿನ ಶಾಖವನ್ನು ಕೊಡೋದಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಅ ವೀಕ್ ಡಿಸೈರ್ ಕೆನಾಟ್ ಪ್ರೊಡ್ಯೂಸ್ ಗ್ರೇಟ್ ರಿಸಲ್ಟ್ಸ್. ಒಂದು ದುರ್ಬಲವಾದಂತಹ ಅಪೇಕ್ಷೆ ಅಥವಾ ಗುರಿ ದೊಡ್ಡ ಫಲಿತಾಂಶಕ್ಕೆ ಕಾರಣ ಆಗೋದಿಲ್ಲ ಅಂತ. ನೋಡಿರಿ ಎಷ್ಟು ಸುಂದರವಾಗಿದೆ ಕತೆ. ಪ್ಯಾಸೇಜ್ನಲ್ಲಿ ಸಾಮಾನ್ಯವಾಗಿ ಇಂಥವುಗಳನ್ನೇ ಆಯ್ಕೆ ಮಾಡಿರ್ತಾರೆ. ಸೊ ಇದಿಷ್ಟು ಪ್ಯಾಸೇಜ್. ಇದನ್ನೇನು ಮಾಡಿರಿ, ನೀಟಾಗಿ ನೀವು ಬರ್ಕೊಡ್ರಿ. ಫಸ್ಟಿಗೆನ ಬರ್ಕೊಂಡು ಓದ್ರಿ. ನೀವು ನಾನು ಹೇಳಿದೆ ಅಂತ ನಿಮಗೆ ಭಾಳ ಇದ್ರ ಇಡೀ ಕತೆನ ಗೊತ್ತಾಯ್ತು ನಿಮಗಿದು, ಆದರೆ ನೀವೇ ಓದಬೇಕಾಗ್ತದೆ, ನೆನ್ಪಿಟ್ಕೊಡ್ರಿ. ಈ ರೀತಿ ಹೇಳೋರು ಯಾರೂ ಇರೋದಿಲ್ಲ. ಇದಿಷ್ಟು ಪ್ಯಾಸೇಜ್ ಆಯಿತು. ಇನ್ನು ಈ ಪ್ಯಾಸೇಜಿಗೆ ಸಂಬಂಧಪಟ್ಟಂಥ 2 ಪ್ರಶ್ನೆಗಳದಾವ. ಇದನ್ನು ಅಳಿಸಿ ಇಲ್ಲೇ ಅವುಗಳನ್ನು ಬರಿತೀನಿ. ಆ 2 ಪ್ರಶ್ನೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇನ್ನೊಂದು ಸಲ ಕೂಲಂಕುಷವಾಗಿ ಈ ಪ್ಯಾಸೇಜನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇವೇ 2 ಪ್ರಶ್ನೆಗಳು. ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗಳನ್ನು ನೋಡೋಣ. ವಾಟ್ ಡಿಡ್ ಸಾಕ್ರೆಟಸ್ ಡೂ ವೆನ್ ದ ವಾಟರ್ ವಾಸ್ ಅಪ್ ಟು ದೇರ್ ನೆಕ್ಸ್? ಹೌ ಡಿಡ್ ದ ಬಾಯ್ ರಿಯಾಕ್ಟ್ ಆ್ಯಸ್ ಸೂನ್ ಆ್ಯಸ್ ಹಿ ವಾಸ್ ಔಟ್ ಆಫ್ ದ ವಾಟರ್? ಈ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು, ಪ್ಯಾಸೇಜ್ನೂ ಅರ್ಥ ಮಾಡ್ಕೋಬೇಕು, ಕೊನೆಗೆ ಪ್ರಶ್ನೆನೂ ಅರ್ಥ ಮಾಡ್ಕೋಬೇಕು. ಅಂದ್ರೆ ಮಾತ್ರ ನಿಮಗೇನಾಗ್ತೈತಿ, ಪ್ಯಾಸೇಜ್ ಬಿಡಿಸೋದು ಸುಲಭ ಆಗ್ತೈತಿ. ಏನು ಪ್ರಶ್ನೆ? ಸಾಕ್ರೆಟಿಸ್ ಆ ಬಾಲಕನನ್ನು ನದಿಯೊಳಗೆ ಕರೆದುಕೊಂಡು ಹೋದ ತಕ್ಷಣ ಏನು ಮಾಡ್ದ? ನಂತರ ಆ ಬಾಲಕ ನೀರಿನಿಂದ ಮುಖವನ್ನು ಹೊರಹಾಕಿದ ತಕ್ಷಣನೇ ಏನು ಮಾಡ್ದ ಅಂತ. ನಾನು ಹೇಳಿರೋ ಕತೆ ಆಧಾರದ ಮೇಲೆ ನಿಮಗೀಗ ಕಲ್ಪನೆ, ಉತ್ತರ ಏನು ಅಂತ ನಿಮಗೆ ಅರ್ಥ ಆಯಿತು. 2ನೇ ಪ್ರಶ್ನೆ ನೋಡೋಣ. ಹೌ ಡಿಡ್ ಸಾಕ್ರೆಟಿಸ್ ರಿಲೇಟ್ ದ ಸೀಕ್ರೆಟ್ ಆಫ್ ಸಕ್ಸಸ್ ವಿತ್ ದ ಬಾಯ್ಸ್ ಸ್ಟ್ರಗಲ್ ಅಂಡರ್ ವಾಟರ್? ಈ ಪ್ರಶ್ನೆ ಅರ್ಥ ಏನು ಅಂತಂದ್ರೆ, ಸಾಕ್ರೆಟಸ್ ತರುಣನ ಹೋರಾಟ ಏನಿತ್ತಲ್ಲ ನದಿಯ ಒಳಗೆ, ನೀರಿನೊಳಗೆ ಏನು ತರುಣ ಹೋರಾಟ ಮಾಡ್ತಿದ್ದಲ್ಲ, ಆ ಹೋರಾಟದ ಜೊತೆಗೆ ಯಶಸ್ಸಿನ ರಹಸ್ಯವನ್ನು ಯಾವ ರೀತಿ ಹೋಲಿಸ್ತಾನೆ ಅನ್ನುವಂಥದ್ದು.
ಈ ಪ್ರಶ್ನೆ. ಈ ಎರಡು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲು ಇಲ್ಲೇ ಈ ಪ್ಯಾಸೇಜ್ನೊಳಗೆ ಹುಡುಕಾಡೋಣ, ಆಮೇಲೆ ಏನು ಮಾಡ್ತೀನಿ ಅಂದರೆ ಈ ಭಾಗವನ್ನು ಅಳಿಸಿ ಇಲ್ಲೇ ಆ ಉತ್ತರವನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದೆಲ್ಲವನ್ನು ನೀವು ನೀಟಾಗಿ ಬರೆದಿಟ್ಕೋಬೇಕೀಗ. ಬರೆದಿಟ್ಕೊಂಡ್ರೆ ಮಾತ್ರ ಏನಾಗ್ತೈತೆ ಅಂತಂದ್ರೆ ಈ ಪ್ಯಾಸೇಜ್ ಪೂರ್ತಿ ಅರ್ಥ ಆಗ್ತೈತೆ. ನನಗೆ ಇಷ್ಟು ದೊಡ್ಡ ಬೋರ್ಡ್ ಇಲ್ಲ ಇದೆಲ್ಲವನ್ನು ಒಂದರಲ್ಲೇ ಹಿಡಿಸೋದಕ್ಕೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಅಳಸಿ ಮಾಡಿ ಬರೆಸ್ತಾ ಇರ್ತೀನಿ. ಆದರೆ ನಿಮ್ಮ ಹತ್ರ ಮಾತ್ರ ಒಂದು ಬರವಣಿಗೆ ರೂಪದಲ್ಲಿ ಇರಬೇಕಿದ್ದು. ನೋಡ್ರಿ, ವಾಟ್ ಡಿಡ್ ಸಾಕ್ರೆಟಿಸ್ ಡೂ ವೆನ್ ದ ವಾಟರ್ ವಾಸ್ ಅಪ್ ಟು ದೇರ್ ನೆಕ್ಸ್? ಅದಕ್ಕೆ ಉತ್ತರ ಎಲ್ಲೈತಿ ನಮ್ಗೆ? ಇಲ್ಲೈತಿ ನೋಡ್ರಿ. When the water came up to their necks, Socrates took the young man by surprise and dunked him under the water. ಇಲ್ಲಿಂದ ಎಲ್ಲಿವರೆಗೂ? ಇಲ್ಲಿವರೆಗೂ ಈ ಮೊದಲನೆಯ ಅರ್ಧ ಭಾಗದ ಉತ್ತರ. How did the boy react as soon as he was out of the water? ಹುಡುಗ ನೀರಿನಿಂದ ಹೊರಗೆ ಬಂದ ತಕ್ಷಣ ಏನು ಮಾಡ್ದ ಅಂತ ಇಲ್ಲೈತೆ ನೋಡ್ರಿ. ದ ಫಸ್ಟ್ ಥಿಂಗ್ ದ ಯಂಗ್ ಮ್ಯಾನ್ ಡಿಡ್ ವಾಸ್ ಟು ಗ್ಯಾಸ್ಪ್ ಆ್ಯಂಡ್ ಟೇಕ್ ಅ ಡೀಪ್ ಬ್ರೆತ್ ಆಫ್ ಏರ್. ಇಲ್ಲೈತೆ ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಇದು ಹೌದು ಮತ್ತು ಇದು ಹೌದು. ಇದೇ ಪ್ಯಾಸೇಜ್ನಲ್ಲೇ ಇಲ್ಲೇ ಪ್ರಶ್ನೆ ಇಲ್ಲೇ ಉತ್ತರ. ಅದಕ್ಕೆ ನಿಮಗೆ ಹೇಳಿದ್ದು ಪ್ಯಾಸೇಜ್ ಭಾಳ ಈಸಿ ಅಂತ ಓದಿ ಅರ್ಥ ಮಾಡಿಕೊಂಡ್ರೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. How did Socrates relate the secret of success with the boy's struggle under water? ಹೆಂಗೆ ಕೋರಿಲೇಟ್ ಮಾಡ್ತಾನವನು ಯಶಸ್ಸಿನ ರಹಸ್ಯವನ್ನು ಆ ಹುಡುಗನ ಒಂದು ನೀರಿನೊಳಗೆ ಇದ್ದಾಗಿನ ಹೋರಾಟವನ್ನು ತಗೊಂಡು ಅನ್ನೋದಕ್ಕೆ ಇಲ್ಲಿ ಉತ್ತರ ಬರ್ತಾ ಹೋಗ್ತೈತಿ. ಸಾಕ್ರೆಟಿಸ್ ಆಸ್ಕ್ಡ್ ವಾಟ್ ಡಿಡ್ ಯು ವಾಂಟ್ ದ ಮೋಸ್ಟ್. ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ಈ ರೀತಿ ನಾವೇನು ಮಾಡ್ತೀವಿ, ಉತ್ತರವನ್ನು ಮಾರ್ಕ್ ಮಾಡ್ಕೊತೀವಿ, ಅಂದರೆ ಮನಸ್ಸಿನಲ್ಲಿ ಇಟ್ಕೊತೀವಿ. ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ದಾಗ ಈ ರೀತಿ ಮಾರ್ಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಹುಷಾರಾಗಿರ್ರಿ. ಈ ರೀತಿ ನಾವೇನು ಮಾಡ್ತೀವಿ, ಹುಡುಕೊಂತೀವಿ ಉತ್ತರ ಎಲ್ಲೈತಿ ಅಂತ. ಈ ಹುಡುಕಿ ಆದ ನಂತರ ಏನು ಮಾಡ್ಬೇಕು, ನಾವು ಆ ಉತ್ತರವನ್ನು ನೀಟಾಗಿ ಬರಿಬೇಕು. ಅಲ್ಲೇ ಇರುವಂಥ ಶಬ್ದಗಳನ್ನು ಉಪಯೋಗಿಸ್ಕೊಂಡು ಜೊತೆಗೆ ಒಂದಿಷ್ಟು ಎಲ್ಲೆಲ್ಲಿ ಅವಕಾಶ ಇದೆಯೋ ಅವಶ್ಯಕತೆ ಇದ್ದಲ್ಲಿ ನಮ್ಮ ಸ್ವಂತ ಶಬ್ದಗಳನ್ನು ಉಪಯೋಗಿಸಿ ನಾವೇನು ಮಾಡಬೇಕು, ಅದರ ಉತ್ತರನ ಇಲ್ಲಿ ಬರಿತಾ ಹೋಗಬೇಕು. ಈಗ ಅದರ ಉತ್ತರನ ಬರೆಯೋಣ. ವಿದ್ಯಾರ್ಥಿಗಳೇ, ನಾವು ಉತ್ತರವನ್ನು ಮಾರ್ಕ್ ಮಾಡಿದ್ವಿ ಪ್ಯಾಸೇಜ್ನಲ್ಲಿ. ಆ ಉತ್ತರವನ್ನು ಈ ರೀತಿ ಬರೆಯಬಹುದು. ನೀವು ನಿಮ್ಮದೇ ರೀತಿಯಲ್ಲಿ ಬರೆಯಬಹುದು ಅಥವಾ ಆ ಪ್ಯಾಸೇಜ್ನಲ್ಲಿ ಹೆಂಗೈತೋ ಹಂಗೆ ಬರೆದ್ರೂ ಸಾಕು ಅಂತ ಒಂದು ಸ್ವಲ್ಪ ವೇರಿಯೇಷನ್ ಮಾಡಿ. ಅಂತಂದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಿಮ್ಮದೇ ವಾಕ್ಯವನ್ನು ಸೇರಿಸಿ ಅಲ್ಲಿ ಹೆಂಗೈತೋ ಹಂಗೆ ಬರೆದ್ರೂ ಸಾಕು. ಇಲ್ಲಿವೆ ಉತ್ತರಗಳು, ಬರ್ಕೊಳ್ಳಿ. ಆನ್ಸರ್ಸ್ 1. When the water came up to their necks, Socrates took the young man by surprise and dunked him under the water. As soon as the boy was out of the water, the first thing he did was to gasp and take a deep breath of air. Second one, Socrates related the secret of success with the boy's struggle under water. He asked him what he had wanted when he had been under water. The boy replied that he wanted air. Socrates said that was the secret to success. When the boy wanted success as intensely as he had wanted air under water, then he would have it. There was no other secret. ಇದು ಮೊದಲನೇ ಎಕ್ಸಾಂಪಲ್, ನಮ್ಮ 5ನೇ ಅಧ್ಯಾಯವಾಗಿದ್ದಂತಹ ಪ್ಯಾಸೇಜಿಗೆ ಸಂಬಂಧಪಟ್ಟಂಥದ್ದು. ಈಗ ನೇರವಾಗಿ ನಾವು ನಮ್ಮ 2ನೇ ಎಕ್ಸಾಂಪಲನ್ನು ನೋಡೋಣ. ಆ ಪ್ರಶ್ನೆಯನ್ನು ನಾನು ನಿಮ್ಮ ಇತ್ತೀಚೆಗೆ ನಡೆದಿರುವಂತಹ SSLC ಬೋರ್ಡ್ ಎಕ್ಸಾಮ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರ್ದಿಂದ ಆಯ್ದುಕೊಂಡಿದ್ದೀನಿ. ಎಕ್ಸಾಂಪಲ್ 2 ನೋಡ್ಕೊಂಬರೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಎಕ್ಸಾಂಪಲ್ 2. Example 2.
taken from the question paper of the SSLC board exam, second language English, June 2020. Question: read the following passage and answer the questions that follow. ನಿಮ್ಮ ಪ್ರಶ್ನೆ ಈ ರೀತಿ ಇರ್ತೈತಿ. ಇದು ಕೂಡ 4 ಅಂಕಕ್ಕೆ ನಾನು ನಿಮಗೆ ಮೊದಲೇ ವಿವರಿಸಿರುವಂತೆ. ಪ್ಯಾಸೇಜ್ ಕ್ವಶನ್ ಏನಿರ್ತೈತಿ ಅಂತಂದ್ರೆ ಇದಿಷ್ಟು ಇರ್ತೈತಿ. ಈ ಇಷ್ಟನ್ನು ನಾವೇನು ಮಾಡಬೇಕು, ಓದಿ ಅರ್ಥ ಮಾಡಿಕೊಂಡು ಆ ಪ್ಯಾಸೇಜ್ನ ನಂತರ 2 ಪ್ರಶ್ನೆಗಳನ್ನು ಕೊಡಲಾಗಿರ್ತೈತಿ. ಆ 2 ಪ್ರಶ್ನೆಗಳಿಗೆ ನೀಟಾಗಿ ಉತ್ತರ ಬರೆದ್ಬಿಟ್ರೆ ನಮಗೆ 4 ಅಂಕಗಳು ಸಿಗ್ತಾವೆ. ಈಗ ಈ ಪ್ಯಾಸೇಜನ್ನು ಓದ್ತಾ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇನ್ ಎವ್ರಿ ಕಂಟ್ರಿ ಪೀಪಲ್ ಇಮ್ಯಾಜಿನ್ ದ್ಯಾಟ್ ದೇ ಆರ್ ದ ಬೆಸ್ಟ್ ಆ್ಯಂಡ್ ಕ್ಲೇವರೆಸ್ಟ್ ಆ್ಯಂಡ್ ಅದರ್ಸ್ ಆರ್ ನಾಟ್ ಆ್ಯಸ್ ಗುಡ್ ಆ್ಯಸ್ ದೇ ಆರ್. ಪ್ರತಿಯೊಂದು ದೇಶದಲ್ಲಿ ಜನ ಏನು ಮಾಡ್ತಾರೆ ಅಂತಂದರೆ, ಇನ್ನಿತರ ದೇಶಗಳಿಗಿಂತ ಅಥವಾ ಇನ್ನಿತರ ದೇಶಗಳ ಜನರಿಗಿಂತ ತಾವೇ ಶ್ರೇಷ್ಠ ಅಂತ ಅನ್ಕೊಂತಿರ್ತಾರಂತ. ಮತ್ತು ಇನ್ನಿತರರು ತಮಗಿಂತ ಶ್ರೇಷ್ಠರಿಲ್ಲ ಅನ್ಕೊಂತಿರ್ತಾರಂತ. ದ ಇಂಗ್ಲಿಷ್ ಮ್ಯಾನ್ ಥಿಂಕ್ಸ್ ದ್ಯಾಟ್ ಹೀ ಆ್ಯಂಡ್ ಹೀಸ್ ಕಂಟ್ರಿ ಆರ್ ದ ಬೆಸ್ಟ್. ಒಬ್ಬ ಇಂಗ್ಲೀಷ್ನವ ಏನು ಅನ್ಕೊಂಡಿರ್ತಾನ, ತಾನು ಮತ್ತು ತನ್ನ ದೇಶವೇ ಶ್ರೇಷ್ಠ ಅನ್ಕೊಂಡಿರ್ತಾನೆ. ದ ಫ್ರೆಂಚ್ ಮ್ಯಾನ್ ಈಸ್ ವೆರಿ ಪ್ರೌಡ್ ಆಫ್ ಫ್ರಾನ್ಸ್ ಆ್ಯಂಡ್ ಎವ್ರಿಥಿಂಗ್ ಫ್ರೆಂಚ್. ಒಬ್ಬ ಫ್ರೆಂಚಿನವ ಏನು ಅನ್ಕೊಂತಿರ್ತಾನ, ತಾನೇ ಶ್ರೇಷ್ಠ, ತನ್ನ ದೇಶದ ಬಗ್ಗೆ ಎಲ್ಲವೂ ಶ್ರೇಷ್ಠ ಅನ್ಕೊಂತಿರ್ತಾನಂತ. ದ ಜರ್ಮನ್ಸ್ ಆ್ಯಂಡ್ ಇಟಾಲಿಯನ್ಸ್ ಥಿಂಕ್ ನೋ ಲೆಸ್ ಆಫ್ ದೇರ್ ಕಂಟ್ರೀಸ್. ಆ ಜರ್ಮನ್ರು ಇಟಾಲಿಯನ್ರು ತಮ್ಮ ದೇಶನೇ ಶ್ರೇಷ್ಠ ಅನ್ಕೊಂತಿರ್ತಾರಂತ. ಆ್ಯಂಡ್ ಮೆನಿ ಇಂಡಿಯನ್ಸ್ ಇಮ್ಯಾಜಿನ್ ದ್ಯಾಟ್ ಇಂಡಿಯಾ ಈಸ್. ಮತ್ತು ಬಹಳಷ್ಟು ಭಾರತೀಯರು ಏನು ಅನ್ಕೊಂಡಿರ್ತಾರಂತಂದ್ರೆ, ಇಂಡಿಯಾ ಈಸ್ ಇನ್ ಮೆನಿ ವೇಸ್ ದ ಗ್ರೇಟೆಸ್ಟ್ ಕಂಟ್ರಿ. ಬಹಳಷ್ಟು ವಿಷಯಗಳಲ್ಲಿ ಭಾರತ ಶ್ರೇಷ್ಠ ದೇಶ ಅನ್ಕೊಂಡಿರ್ತಾರಂತ. ಇನ್ ದ ವರ್ಲ್ಡ್, ಇಡೀ ಜಗತ್ತಿನಲ್ಲೇ. ದಿಸ್ ಈಸ್ ರಾಂಗ್. ಇದು ತಪ್ಪು ಅಂತ ಹೇಳ್ತಾನೆ ಬರಹಗಾರ. ಎವ್ರಿಬಡಿ ವಾಂಟ್ಸ್ ಟು ಥಿಂಕ್ ವೆಲ್ ಆಫ್ ಹಿಮ್ಸೆಲ್ಫ್ ಆ್ಯಂಡ್ ಹೀಸ್ ಕಂಟ್ರಿ. ಪ್ರತಿಯೊಬ್ಬನೂ ಕೂಡ ತನ್ನ ದೇಶನೇ ಶ್ರೇಷ್ಠ ಹಾಗೂ ತಾನೇ ಶ್ರೇಷ್ಠ ಅನ್ಕೊಂತಿರ್ತಾನೆ. ಬಟ್ ರಿಯಲಿ ದೇರ್ ಇಸ್ ನೋ ಪರ್ಸನ್ ಹೂ ಹ್ಯಾಸ್ ನಾಟ್ ಗಾಟ್ ಸಮ್ ಗುಡ್ ಆ್ಯಂಡ್ ಬ್ಯಾಡ್ ಕ್ವಾಲಿಟೀಸ್. ಆದರೆ ಯಾವ ದೇಶದ ವ್ಯಕ್ತಿಯು ಕೂಡ ಒಂದಿಷ್ಟು ಒಳ್ಳೆಯ ಮತ್ತು ಒಂದಿಷ್ಟು ಕೆಟ್ಟ ಗುಣಗಳನ್ನು ಹೊಂದಿರದೇ ಇರಲಾರನು ಅಂತ. ಇನ್ ದ ಸೇಮ್ ವೇ ದೇರ್ ಇಸ್ ನೋ ಕಂಟ್ರಿ ವಿಚ್ ಇಸ್ ನಾಟ್ ಪಾರ್ಟ್ಲಿ ಗುಡ್ ಆ್ಯಂಡ್ ಪಾರ್ಟ್ಲಿ ಬ್ಯಾಡ್. ಯಾವುದೇ ಒಂದು ದೇಶ ಕೂಡ ಸ್ವಲ್ಪ ಒಳ್ಳೆಯದು ಸ್ವಲ್ಪ ಕೆಟ್ಟದ್ದು ಅಂತ ಎಲ್ಲೂ ಇಲ್ಲ. ವಿ ಮಸ್ಟ್ ಟೇಕ್ ದ ಗುಡ್ ವೆರೆವರ್ ವಿ ಫೈಂಡ್ ಇಟ್ ಆ್ಯಂಡ್ ಟ್ರೈ ಟು ರಿಮೂವ್ ದ ಬ್ಯಾಡ್ ವೆರೆವರ್ ಇಟ್ ಮೇ ಬಿ. ನಾವೇನು ಮಾಡ್ಬೇಕಾಗ್ತೈತಿ, ಏನೇನು ಒಳ್ಳೇದಿದೆಯೋ ಅದನ್ನು ತಗೋಬೇಕಾಗ್ತೈತಿ, ಏನೇನು ಕೆಟ್ಟದ್ದಿದೆಯೋ ಅದನ್ನು ಬಿಡಬೇಕಾಗ್ತೈತಿ. ವಿ ಆಫ್ ಕೋರ್ಸ್ ಮೋಸ್ಟ್ ಕನ್ಸರ್ನ್ಡ್ ವಿತ್ ಅವರ್ ಕಂಟ್ರಿ. ನಾವೇನು ಮಾಡ್ತಿದ್ದೀವಿ ಅಂತಂದರೆ, ನಮ್ಮ ದೇಶದ ಬಗ್ಗೆ ಹೆಚ್ಚು ಕಾಳಜಿ ಮಾಡ್ತಾ ಇದ್ದೀವಿ. ಇಂಡಿಯಾ ಅನ್ಹ್ಯಾಪಿಲಿ ಇಟ್ ಈಸ್ ಇನ್ ಅ ಬ್ಯಾಡ್ ವೇ ಟುಡೇ. ಆದರೆ ಭಾರತದ ಸ್ಥಿತಿ ಹೆಂಗಿದೆ ಇವತ್ತು, ಭಾಳ ಕೆಟ್ಟದಾಗಿದೆ. ಮೋಸ್ಟ್ ಆಫ್ ಅವರ್ ಪೀಪಲ್ ಆರ್ ಪೂರ್ ಆ್ಯಂಡ್ ಅನ್ಹ್ಯಾಪಿ. ನಮ್ಮ ಬಹಳಷ್ಟು ಜನರು ಬಡವರಿದ್ದಾರೆ ಮತ್ತು ಅಸಂತೋಷದ ಜೀವನವನ್ನು ಜೀವಿಸ್ತಾ ಇದ್ದಾರೆ. ದೇ ಹ್ಯಾವ್ ನೋ ಜಾಯ್ ಇನ್ ದೇರ್ ಲೈವ್ಸ್. ಅವ್ರ ಜೀವನದಲ್ಲಿ ಸುಖ ಸಂತೋಷನೇ ಇಲ್ಲ. ಇದು ಇನ್ನೊಂದು ಸ್ವಲ್ಪ ಭಾಗ ಈ ಪ್ಯಾಸೇಜ್ದ ಬಾಕಿ ಇದೆ, ಅದನ್ನು ಇಲ್ಲೇ ಈ ಪ್ರಶ್ನೆಯನ್ನು ಅಳಿಸಿ ಅದನ್ನು ಕೂಡ ಇಲ್ಲಿ ಅಧ್ಯಯನ ಮಾಡೋಣ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಪ್ಯಾಸೇಜಿನ ಉಳಿದಿರೋ ಭಾಗ ಇಲ್ಲಿದೆ. ಇಲ್ಲಿಗೆ ಈ ಪ್ಯಾಸೇಜ್ ಪೂರ್ಣ ಆಗ್ತೈತಿ. ಇದನ್ನು ಪೂರ್ಣ ಓದಿ ನಂತರ ಏನು ಮಾಡೋಣ, ನಾವು ಪ್ರಶ್ನೋತ್ತರಗಳಿಗೆ ಹೋಗೋಣ. ಎಲ್ಲಿಂದ? ದೇ ಹ್ಯಾವ್ ನೋ ಜಾಯ್ ಇನ್ ದೇರ್ ಲೈವ್ಸ್. ವಿ ಹ್ಯಾವ್ ಟು ಫೈಂಡ್ ಔಟ್ ಹೌ ವಿ ಕ್ಯಾನ್ ಮೇಕ್ ದೆಮ್ ಹ್ಯಾಪಿಯರ್. ನಮ್ಮ ಜನರಲ್ಲಿ ಸಂತೋಷ ಅನ್ನೋದೇ ಇಲ್ಲ. ನಾವೇನು ಮಾಡಬೇಕಾಗಿತ್ತು ಅಂತಂದ್ರೆ, ಅವರ ಜೀವನವನ್ನು ಸುಖಮಯವಾಗಿ ಇರಿಸೋದಕ್ಕೆ ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. We have to see what is good in our ways and customs and try to keep it. ನಮ್ಮದು ಭವ್ಯವಾದ ಸಂಸ್ಕೃತಿ ಇದೆ, ನಮ್ಮದೇ ಆದ ರೂಢಿಗಳಿವೆ, ಮತ ಪಂಥಗಳಿವೆ. ಅವುಗಳಲ್ಲಿ ಯಾವುದು ಒಳ್ಳೆಯದು ಅವುಗಳನ್ನು ನಾವು ಉಳಿಸ್ಕೋಬೇಕಾಗಿದೆ.
ಆ್ಯಂಡ್ ವಾಟ್ ಎವರ್ ಈಸ್ ಬ್ಯಾಡ್ ವಿ ಹ್ಯಾವ್ ಟು ಥ್ರೋ ಅವೇ. ಅದರಲ್ಲಿ ಏನೇನು ಕೆಟ್ಟದ್ದಿದೆಯೋ ಅದನ್ನೆಲ್ಲ ಏನು ಮಾಡಬೇಕು, ಸುಮ್ಮನೆ ಎಸೆದು ಬಿಡಬೇಕು. ಇಫ್ ವಿ ಫೈಂಡ್ ಎನಿಥಿಂಗ್ ಗುಡ್ ಇನ್ ಅದರ್ ಕಂಟ್ರೀಸ್ ವಿ ಶುಡ್ ಸಡನ್ಲಿ ಟೇಕ್ ಇಟ್. ಅದೇ ರೀತಿಯಾಗಿ ಬೇರೆ ದೇಶದಲ್ಲಿ ಏನು ಒಳ್ಳೆಯದಿದೆಯೋ ಅದನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾವು ಹಿಂಜರಿಬಾರ್ದು ಅಂತ. ಇದಿಷ್ಟು ಪ್ಯಾಸೇಜ್, ಇದು ಪೂರ್ಣ ಆಯ್ತು ಇಲ್ಲಿಗೆ ಪ್ಯಾಸೇಜ. ಈ ಪ್ಯಾಸೇಜನ್ನು ಓದಿ ಅರ್ಥ ಮಾಡ್ಕೊಂಡ್ವಿ. ಈ ಪ್ಯಾಸೇಜ್ನ ಮೇಲೆ ಕೇಳಿರುವಂತಹ 2 ಪ್ರಶ್ನೆಗಳನ್ನು ತೆಗೆದುಕೊಂಡು ಆ 2 ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡೋಣ. ಪ್ರಶ್ನೆ ಏನಿದೆ ಅಂತಂದರೆ, ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ವಾಟ್ ಶುಡ್ ವಿ ಡೂ ಟು ಮೇಕ್ ಅವರ್ ಪೀಪಲ್ ಹ್ಯಾಪಿಯರ್ ಅಂತಂದರೆ, ನಮ್ಮ ಜನರನ್ನು ಖುಷಿಯಾಗಿಡೋದಕ್ಕೆ ನಾವೇನು ಮಾಡಬೇಕು ಅಂತ. ಎಲ್ಲಿ ಸಿಗ್ತೈತೆ ನಿಮ್ಗೆ ಇದರೊಳಗೆ ಉತ್ತರ? ಕೆಲವೊಂದು ಸಾರಿ ಮೊದಲನೇ ಪ್ರಶ್ನೆಗೆ ಕೊನೆ ಭಾಗದಾಗೂ ಉತ್ತರ ಇರ್ಬೋದು, ಮಧ್ಯ ಭಾಗದಾಗೂ ಇರ್ಬೋದು, ಅಥವಾ ಆದಿ ಭಾಗದಾಗೂ ಇರ್ಬೋದು. ಈಗ ನೋಡೋಣ, ವಾಟ್ ಶುಡ್ ವಿ ಡೂ ಟು ಮೇಕ್ ಅವರ್ ಪೀಪಲ್ ಹ್ಯಾಪಿಯರ್. ನಮ್ಮ ಉತ್ತರ ಇಲ್ಲಿಂದ ಶುರು ಆಗ್ತೈತಿ. ವಿ ಹ್ಯಾವ್ ಟು ಫೈಂಡ್ ಔಟ್ ಹೌ ವಿ ಕ್ಯಾನ್ ಮೇಕ್ ದೆಮ್ ಹ್ಯಾಪಿಯರ್. ದೆಮ್ ಬದಲಾಗಿ ಅವರ್ ಪೀಪಲ್ ಅಂತ ನಾವು ಸೇರಿಸ್ಬೋದು. ಇಲ್ಲೇ ಸಣ್ಣಗೆ ಮಾರ್ಕ್ ಮಾಡ್ಕೊಳ್ಳೋಣ. ಆದರೆ ನಿಮ್ಮ ಎಕ್ಸಾಮ್ನಲ್ಲಿ ಆ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ನಿಷಿದ್ಧ. ಮೊದಲನೇ ಪ್ರಶ್ನೆಗೆ ಉತ್ತರ ಇದು. ವಿ ಹ್ಯಾವ್ ಟು ಸಿ ವಾಟ್ ಈಸ್ ಗುಡ್ ಇನ್ ಅವರ್ ವೇಸ್ ಆ್ಯಂಡ್ ಕಸ್ಟಮ್ ಆ್ಯಂಡ್ ಟ್ರೈ ಟು ಕೀಪ್ ಇಟ್, ಆ್ಯಂಡ್ ವಾಟ್ ಎವರ್ ಈಸ್ ಬ್ಯಾಡ್ ವಿ ಹ್ಯಾವ್ ಟು ಥ್ರೋ ಇಟ್ ಅವೇ. We find anything good in our countries, we should certainly take it. This is how we can make our people happier. ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ ನೋಡೋಣ. What do people think about themselves and others in every country? ಜನ ತಮ್ಮ ಬಗ್ಗೆ ಮತ್ತು ತಮ್ಮ ದೇಶದ ಬಗ್ಗೆ ಏನನ್ನ ಯೋಚನೆ ಮಾಡ್ತಾರೆ, ಅದೇ ರೀತಿ ಬೇರೆ ದೇಶ ಬೇರೆ ಜನರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಈ ಪ್ರಶ್ನೆಗೆ ಉತ್ತರ ನಾವು ಆರಂಭದಲ್ಲೇ ಕಂಡ್ಕೊತೀವಿ. ನೋಡ್ರಿ, ಇನ್ ಎವ್ರಿ ಕಂಟ್ರಿ ಫಸ್ಟಿಗೆ ಏನಾಯ್ತು ಆನ್ಸರ್ ಇದು ಮೊದಲನೇ ಪ್ರಶ್ನೆಗೆ ಉತ್ತರ, ಇದು ಎರಡನೇ ಪ್ರಶ್ನೆಗೆ ಉತ್ತರ. ಇನ್ ಎವ್ರಿ ಕಂಟ್ರಿ ಪೀಪಲ್ ಇಮ್ಯಾಜಿನ್ ದ್ಯಾಟ್ ದೇ ಆರ್ ದ ಬೆಸ್ಟ್ ಆ್ಯಂಡ್ ಕ್ಲೇವರೆಸ್ಟ್ ಆ್ಯಂಡ್ ಅದರ್ಸ್ ಆರ್ ನಾಟ್ ಸೋ ಗುಡ್ ಆ್ಯಸ್ ದೇ ಆರ್ ಅಂತ. ಇದು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಒಂದು ಉತ್ತರ. ಮೊದಲನೇ ಪ್ರಶ್ನೆ ಉತ್ತರ ಪ್ಯಾಸೇಜ್ನ ಕೊನೆ ಭಾಗದಲ್ಲಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಪ್ಯಾಸೇಜ್ನ ಆದಿ ಭಾಗದಲ್ಲಿದೆ. ಇಷ್ಟನ್ನು ನಾವು ಗುರುತಿಸ್ಕೊಳ್ಬೇಕು, ಅಂದರೆ ಅದರಲ್ಲಿ ನೆನ್ಪಿಟ್ಕೋಬೇಕು ಈ ಭಾಗದಲ್ಲೇ ಉತ್ತರ ಇದೆ ಅಂತ. ಆಮೇಲೆ ಏನು ಮಾಡ್ಬೇಕಂತಂದ್ರೆ, ನೀಟಾಗಿ ಅವಶ್ಯವಿದ್ದಲ್ಲಿ ನಮ್ಮದೇ ಶಬ್ದಗಳನ್ನು ಸೇರಿಸಿ ಈ ಪ್ರಶ್ನೆಗಳಿಗೆ ಉತ್ತರ ಬರಿತಾ ಹೋಗಬೇಕು. ಈಗ ನಾವು ಪ್ಯಾಸೇಜನ್ನು ಓದಿ ಅರ್ಥ ಮಾಡ್ಕೊಂಡ್ವಿ, ಮತ್ತು 2 ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಮಾರ್ಕ್ ಮಾಡ್ಕೊಂಡ್ವಿ. ಈಗ ನಾವೇನು ಮಾಡೋಣ, ಆ 2 ಪ್ರಶ್ನೆಗಳನ್ನು ಇಲ್ಲಿ ಬರೆದು ಆ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. ಇದೀಗ ತಾನೇ ಪೂರ್ತಿ ಪ್ಯಾಸೇಜನ್ನು ಓದಿ ಮತ್ತು ಪ್ರಶ್ನೆಗಳನ್ನು ಓದಿ ಎಲ್ಲೆಲ್ಲಿ ಯಾವ್ಯಾವ ಪ್ರಶ್ನೆಗೆ ಉತ್ತರ ಇದೆ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡ್ವಿ, ಗುರುತು ಮಾಡ್ಕೊಂಡ್ವಿ. ಈಗ ಆ ಪ್ರಶ್ನೆಗಳು, ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ 2 ಪ್ರಶ್ನೆಗಳು ಹಾಗೂ 2 ಉತ್ತರಗಳಿವೆ, ಅವುಗಳನ್ನು ನೋಡೋಣ. ಕ್ವೆಶನ್ಸ್: ವಾಟ್ ಶುಡ್ ವಿ ಡೂ ಟು ಮೇಕ್ ಅವರ್ ಪೀಪಲ್ ಹ್ಯಾಪಿಯರ್? ಫಸ್ಟ್ ಕ್ವೆಶನ್. ವಾಟ್ ಡು ಪೀಪಲ್ ಥಿಂಕ್ ಅಬೌಟ್ ದೆಮ್ಸೆಲ್ಸ್ ಆ್ಯಂಡ್ ಅದರ್ಸ್ ಇನ್ ಎವ್ರಿ ಕಂಟ್ರಿ? ಇವು ಪ್ರಶ್ನೆಗಳು ಆಗಲೇ ಓದಿ ಅವುಗಳಿಗೆ ಉತ್ತರಗಳನ್ನು ಕೂಡ ಮಾರ್ಕ್ ಮಾಡಿದ್ದೀವಿ. ಈಗ ಏನು ಮಾಡೋಣ, ಆ ಮಾರ್ಕ್ ಮಾಡಿರುವಂತಹ ಉತ್ತರಗಳನ್ನು ಇನ್ನೊಂದಿಷ್ಟು ಇಂಪ್ರೂವ್ ಮಾಡಿ ಶುದ್ಧಗೊಳಿಸಿ ಇಲ್ಲಿ ಬರೆದಿದ್ದೀನಿ, ನೋಡೋಣ. ವಿ ಹ್ಯಾವ್ ಟು ಸಿ ವಾಟ್ ಈಸ್ ಗುಡ್ ಇನ್ ಅವರ್ ವೇಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ಟ್ರೈ ಟು ಕೀಪ್ ಇಟ್, ಆ್ಯಂಡ್ ವಾಟ್ ಎವರ್ ಈಸ್ ಬ್ಯಾಡ್ ವಿ ಹ್ಯಾವ್ ಟು ಥ್ರೋ ಅವೇ. ಇಫ್ ವಿ ಫೈಂಡ್ ಎನಿಥಿಂಗ್ ಗುಡ್ ಇನ್ ಅದರ್ ಕಂಟ್ರೀಸ್ ವಿ ಶುಡ್ ಸರ್ಟನ್ಲಿ ಟೇಕ್ ಇಟ್. ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಯಿತು. ನಂತರ ಎರಡನೇ ಪ್ರಶ್ನೆ, ವಾಟ್ ಡು ಪೀಪಲ್ ಥಿಂಕ್ ಅಬೌಟ್ ದೆಮ್ಸೆಲ್ಸ್ ಆ್ಯಂಡ್ ಅದರ್ಸ್ ಇನ್ ಎವ್ರಿ ಕಂಟ್ರಿ? ಅದಕ್ಕೆ ಉತ್ತರ ಇದು. ಇನ್ ಎವ್ರಿ ಕಂಟ್ರಿ ಪೀಪಲ್ ಇಮ್ಯಾಜಿನ್ ದ್ಯಾಟ್ ದೇ ಆರ್ ದ ಬೆಸ್ಟ್ ಆ್ಯಂಡ್ ದ ಕ್ಲೇವರೆಸ್ಟ್ ಆ್ಯಂಡ್ ಅದರ್ಸ್ ಆರ್ ನಾಟ್ ಸೋ ಗುಡ್ ಆ್ಯಸ್ ದೇ ಆರ್. ಎವ್ರಿಬಡಿ ವಾಂಟ್ಸ್ ಟು ಥಿಂಕ್ ವೆಲ್ ಆಫ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಕಂಟ್ರಿ. ಸೊ ಇವಿಷ್ಟು ಪ್ರಶ್ನೆಗಳು, ಇದಿಷ್ಟು ಉತ್ತರ.
ಈ ಪ್ಯಾಸೇಜನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲೇ ನಾವು ಆಗಲೇ ನೀಟಾಗಿ ಚರ್ಚೆ ಮಾಡಿದ್ದೀವಿ. ಆ ಪ್ಯಾಸೇಜ್ನಲ್ಲಿ ಗುರುತು ಮಾಡ್ಕೊಂಡಿರುವಂತಹ ಉತ್ತರಗಳನ್ನೇ ಇಲ್ಲಿ ಇನ್ನೊಂಚೂರು ಒಂದು ಸೆಂಟೆನ್ಸೋ ಒಂದು ಸಣ್ಣ ಫ್ರೇಸೋ ಸೇರಿಸಿ ಅದಕ್ಕೊಂದು ರೂಪ ಕೊಡುವಂತಹ ಕೆಲಸವನ್ನು ಮಾಡಿದ್ದೀವಿ. ಆಗಲೇ ಪ್ಯಾಸೇಜನ್ನು ಬರ್ಕೊಂಡಿದ್ದೀರಿ ಅನ್ಕೊತೀನಿ. ಜೊತೆಗೆ ಈ ಪ್ರಶ್ನೋತ್ತರಗಳನ್ನು ಬರ್ಕೊಳ್ರಿ. ಎರಡನ್ನೂ ಎದುರಿಗಿಟ್ಕೊಂಡು ನೋಡ್ತಾ ಹೋಗ್ರಿ, ಪ್ಯಾಸೇಜ್ನಲ್ಲಿ ಏನಿದೆ, ಅದಕ್ಕೇನು ಪ್ರಶ್ನೆಗಳಿವೆ, ಅದಕ್ಕೆ ಹೆಂಗೆ ಉತ್ತರ ಬರೆದಿದ್ದೀವಿ ಅಂತ. ನಿಮಗೆ ಪ್ಯಾಸೇಜ್ನ ಬಗ್ಗೆ ಒಂದು ಚಿಕ್ಕ ಐಡಿಯಾ ಬಂದರೆ ಸಾಕು. ಈಗ ಪ್ಯಾಸೇಜ್ನ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿದ್ವಿ ಸಂಕ್ಷಿಪ್ತವಾಗಿ. ಈಗ ಇನ್ನೊಂದು ಮಲ್ಟಿಮೀಡಿಯಾ ಸಹಾಯದಿಂದ ಮತ್ತೊಂದು ಉದಾಹರಣೆಯನ್ನು ನೋಡ್ಕೊಂಬರೋಣ. Passage. It is also called as reading comprehension. A passage, a paragraph or two is given. The students need to understand and interpret what they read. They need to accurately understand the written material. Points to remember. First, read the given passage 2 to 3 times carefully. Second, comprehend the given information or story or incident or anecdote or illustration clearly. Third, do the following as you read the passage: questioning, predicting, connecting, visualizing, determining the importance, analyzing, synthesizing, evaluating, etc. Question. Read the following passage and answer the questions that follow. It is an admitted fact that union or cooperation is strength. Disunity is weakness. A united family, a united community, a united society, a united nation is strong. But those who are disunited or split up into fractions or groups are all weak. Take the case of a football or hockey team. If the members of the team play together and cooperate with one another, they will form a strong team. But if each member plays his own game, they will surely be defeated. However strong the individual players may be, the same is true of an army. To win a battle, an army must work as one man. Napoleon's motto was divide and conquer. He tried to split up the armies fighting against him. Then he would overcome them one by one. Divided, they were weak. United, we stand. Divided, we fall. Passage questions. 1. How do unity and disunity affect football or hockey team? 2. What was the secret of Napoleon's motto, divide and conquer? Answers. 1. If the members of the team play together and cooperate with one another, they will form a strong team. But if each member plays his own game, they will surely be defeated. However strong the individual players may be. 2. Napoleon's motto was divide and conquer. He tried to split up the armies fighting against him. Then he would overcome them one by one. Divided, they were weak. Thank you. ಇಲ್ಲಿಯವರೆಗೂ ಪ್ಯಾಸೇಜ್ನ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ನಮ್ಮ ಮುಂದಿನ ಅಧ್ಯಾಯ ಅದು ಎಸ್ಸೆ ರೈಟಿಂಗ್ 6ನೇ ಅಧ್ಯಾಯ, ಅದನ್ನು ನೋಡ್ಕೊಂಬರೋಣ ಬನ್ನಿ.